ಚಾಟ್ ಜಿಪಿಟಿ ಎಲ್ಲೆಲ್ಲೂ ಇದೇ ಮಾತು. ನಮ್ಮ ಸಮಸ್ಯೆಗಳನ್ನು ಬಗೆಹರಿಸೋ ರೀತಿಯನ್ನೇ ಇದು ಪೂರ್ತಿ ಬದಲಾಯಿಸ್ತಿದೆ. ಹಾಗಾದ್ರೆ ಈ ತಂತ್ರಜ್ಞಾನ ನಿಜವಾಗ್ಲೂ ಹೇಗೆ ಕೆಲಸ ಮಾಡುತ್ತೆ? ಬನ್ನಿ ಒಟ್ಟಿಗೆ ಸೇರಿ ಇದರ ಒಳಗೇನಿದೆ ಅಂತ ತಿಳ್ಕೊಳ್ಳೋಣ. ಇದು ಬರೀ ಒಂದು ಟೂಲ್ ಅಲ್ಲ, ಇದೊಂದು ದೊಡ್ಡ ಕ್ರಾಂತಿನೇ ಸರಿ, ಈ ವಿಶ್ಲೇಷಣೆಯಲ್ಲಿ ನಾವು ಏನೇ ನೋಡಿದ್ದೇವೆ ಅಂದ್ರೆ, ಮೊದಲು ಒಬ್ಬ ಡೆವಲಪರ್ ಎದುರಿಸೋ ಒಂದು ಸಣ್ಣ ಸಮಸ್ಯೆಯಿಂದ ಶುರು ಮಾಡೋಣ. ಆಮೇಲೆ ಈ ತಂತ್ರಜ್ಞಾನದ ಹಿನ್ನೆಲೆ, ಅದು ಕೆಲಸ ಮಾಡೋ ರೀತಿ, ಎಲ್ಲೆಲ್ಲಿ ಬಳಕೆಯಾಗುತ್ತಿದೆ ಮತ್ತು ಕೊನೆಗೆ ಅದರ ಮಿತಿಗಳೇನು ಅನ್ನೋದನ್ನು ನೋಡೋಣ. ನಮ್ಮ ಕತೆ ಶುರುವಾಗೋದು ಜಾನ್ ಅನ್ನೋ ಒಬ್ಬ ಸಾಫ್ಟ್ವೇರ್ ಡೆವಲಪರಿಂದ. ಪ್ರತಿಯೊಬ್ಬ ಡೆವಲಪರ್ ಕೂಡ ಎದುರಿಸುವಂಥ ಒಂದು ಸಾಮಾನ್ಯ ಸಮಸ್ಯೆಯಲ್ಲಿ ಅವರು ಸಿಕ್ಕಿಹಾಕೊಂಡಿರ್ತಾರೆ. ನೋಡಿ, ಈ ಒಂದು ವಾಕ್ಯದಲ್ಲೇ ಅವರ ಹತಾಶೆ ಮತ್ತು ಎದುರಿಸ್ತಿರುವ ಸಮಸ್ಯೆ ಎಷ್ಟು ದೊಡ್ಡದಿದೆ ಅನ್ನೋದು ಗೊತ್ತಾಗತ್ತೆ. ಕೋಡಿಂಗ್ ಜಗತ್ತಿನಲ್ಲಿ ಇದು ತುಂಬಾನೇ ಕಾಮನ್ ಅಲ್ವಾ? ಸರಿ, ಈ ಸಮಸ್ಯೆಗೆ ಪರಿಹಾರ ಹುಡುಕೋಕೆ ಜಾನ್ ಏನ್ ಮಾಡ್ತಾರೆ? ಮೊದಲು ಗಂಟೆಗಟ್ಲೆ ಇಂಟರ್ನೆಟ್ ಜಾಲಾಡ್ತಾರೆ. ಆಮೇಲೆ ಬೇರೆ ಪ್ರೋಗ್ರಾಮರ್ಗಳ ಗ್ರೂಪ್ಗಳಲ್ಲಿ ಕೇಳ್ತಾರೆ. ಆದ್ರೂ ಏನೂ ಪ್ರಯೋಜನ ಆಗಲ್ಲ. ತಾವು ಮಾಡ್ತಿರೋ ಪ್ರತಿಯೊಂದು ಸ್ಟೆಪ್ ಮೇಲೂ ಅನುಮಾನ ಶುರುವಾಗುತ್ತೆ. ಇದು ಅವರ ಸಮಯನಷ್ಟಷ್ಟೇ ಅಲ್ಲ, ಅವರನ್ನ ಇನ್ನಷ್ಟು ಹತಾಶೆಗೆ ದೂಡ್ತೆ ಅಷ್ಟೇ. ಆಗ ಅವರ ಸ್ನೇಹಿತ ಆಡಮ್ ಬರ್ತಾರೆ. ಅವರು ಒಂದು ಹೊಸ ಕ್ರಾಂತಿಕಾರಿ ಟೂಲ್ ಬಗ್ಗೆ ಹೇಳ್ತಾರೆ. ಈ ಟೂಲ್ ಕೇವಲ ಬಗ್ಗಳನ್ನ ಸರಿ ಮಾಡೋದಷ್ಟೇ ಅಲ್ಲ, ಪ್ರತಿಯೊಂದಕ್ಕೂ ವಿವರವಾದ ವಿವರಣೆಗಳನ್ನ ಕೊಟ್ಟು ವ್ಯವಸ್ಥಿತವಾಗಿ ಸಮಸ್ಯೆಯನ್ನ ಬಗೆಹರಿಸುತ್ತೆ. ಸರಿ, ಈಗ ಮುಂದಿನ ಭಾಗಕ್ಕೆ ಹೋಗೋಣ. ಈ ಅದ್ಭುತ ತಂತ್ರಜ್ಞಾನ ನಿಜವಾಗಿ ಎಲ್ಲಿಂದ ಬಂತು, ಇದರ ಹಿನ್ನೆಲೆ ಏನು ಅಂತ ನೋಡೋಣ ಬನ್ನಿ. ಮೊದಲಿಗೆ ಜಿಪಿಟಿ ಅಂದ್ರೆ ಏನು? ಜಿಪಿಟಿ ಅಂದ್ರೆ ಜನರೇಟಿವ್ ಪ್ರೀ ಟ್ರೈನ್ಡ್ ಟ್ರಾನ್ಸ್ಫಾರ್ಮರ್. ಜನರೇಟಿವ್ ಅಂದ್ರೆ ಹೊಸ ವಿಷಯವನ್ನ ಸೃಷ್ಟಿಸೋದು. ಪ್ರೀ ಟ್ರೈನ್ಡ್ ಅಂದ್ರೆ ಈಗಾಗಲೇ ಅಂಶ ಡೇಟಾ ಕೊಟ್ಟು ತರಬೇತಿ ನೀಡಲಾಗಿದೆ ಅಂತ. ಇನ್ನು ಟ್ರಾನ್ಸ್ಫಾರ್ಮರ್ ಅನ್ನೋದು ಭಾಷೆಯನ್ನ ಅರ್ಥ ಮಾಡ್ಕೊಳ್ಳೋಕೆ ಬಳಸುವ ಒಂದು ಆರ್ಕಿಟೆಕ್ಚರ್. ಇದರ ಬೆಳವಣಿಗೆ ವೇಗ ನೋಡಿದ್ರೆ ಆಶ್ಚರ್ಯ ಆಗುತ್ತಲ್ವಾ? ನೋಡಿ, ಕೆಲವೇ ವರ್ಷಗಳಲ್ಲಿ ಎಲ್ಲಿಂದ ಎಲ್ಲಿಗ ಬಂದು ನಿಂತಿದೆ. GPT-1 ಅನ್ನೋದು ಒಂದು ಐಡಿಯಾ ಅಷ್ಟೇ ಆಗಿತ್ತು. ಆಮೇಲೆ ಬಂದ GPT-2 ಒಂದು ವಾಕ್ಯದಲ್ಲಿ ಮುಂದಿನ ಪದ ಯಾವುದು ಅಂತ ಊಹಿಸೋಕೆ ಶುರು ಮಾಡಿ ಎಲ್ಲರ ಗಮನ ಸೆಳೆಯಿತು. ಅದಾದ್ಮೇಲೆ ಬಂತು ನೋಡಿ GPT-3. ಇದು ಭಾಷಾಂತರ, ಪ್ರಶ್ನೆಗಳಿಗೆ ಉತ್ತರ ಅಷ್ಟೇ ಅಲ್ಲ, ಸಿಂಪಲ್ ಲೆಕ್ಕಗಳನ್ನು ಕೂಡ ಮಾಡಬಲ್ಲ ಒಂದು ಪವರ್ಫುಲ್ ಮಾಡೆಲ್ ಆಗಿ ಬದಲಾಯಿತು. ಇದರ ಶಕ್ತಿ ಎಷ್ಟಿತ್ತು ಅಂತ ಅರ್ಥ ಮಾಡ್ಕೊಳ್ಳೋಕೆ ಈ ಸಂಖ್ಯೆ ನೋಡಿ. 2018ರಲ್ಲಿ ಬಂದ ಮೊದಲ ಜಿಪಿಟಿ ಮಾಡೆಲ್ ಬರೋಬ್ಬರಿ 117 ಮಿಲಿಯನ್ ಪ್ಯಾರಾಮೀಟರ್ಗಳ ಮೇಲೆ ತರಬೇತಿ ಪಡೆದಿತ್ತು. ಆ ಕಾಲಕ್ಕೆ ಇದು ದೊಡ್ಡ ಸಂಖ್ಯೆನೇ. ಆದರೆ ಇವತ್ತಿನ ಮಾಡೆಲ್ಗಳಿಗೆ ಹೋಲಿಸಿದ್ರೆ ಇದು ತುಂಬಾ ಚಿಕ್ಕದು. ಸರಿ, ಈಗ ಈ ವಿಶ್ಲೇಷಣೆಯ ಪ್ರಮುಖ ಭಾಗಕ್ಕೆ ಬಂದಿದ್ದೀವಿ. ಈ ಮ್ಯಾಜಿಕ್ ಹಿಂದೆ ಇರೋ ತಂತ್ರಜ್ಞಾನ ಏನು, ಇದು ನಿಜವಾಗ್ಲೂ ಹೇಗೆ ಕೆಲಸ ಮಾಡುತ್ತೆ ಅನ್ನೋದನ್ನ ಈಗ ನೋಡೋಣ. ಚಾಟ್ ಜಿಪಿಟಿಯ ಅಡಿಪಾಯವೇ ಈ ಲಾರ್ಜ್ ಲ್ಯಾಂಗ್ವೇಜ್ ಮಾಡೆಲ್, ಅಥವಾ ಚಿಕ್ಕದಾಗಿ LLM. ಅಂದ್ರೆ ಅಪಾರ ಪ್ರಮಾಣದ ಟೆಕ್ಸ್ಟ್ ಡೇಟಾವನ್ನ ಬಳಸಿ ಮನುಷ್ಯರ ಹಾಗೆ ಪ್ರತಿಕ್ರಿಯೆ ಕೊಡೋಕೆ ತರಬೇತಿ ಪಡೆದ ಮಾಡೆಲ್ಗಳು ಅಂತ ಅರ್ಥ. ಇದರ ಯಶಸ್ಸಿನ ಹಿಂದಿರೋ ಒಂದು ದೊಡ್ಡ ಕಾರಣ ಅಂದ್ರೆ ಮನುಷ್ಯರ ಫೀಡ್ಬ್ಯಾಕ್. ಹೌದು, ತರಬೇತಿ ಕೊಡುವಾಗ ಮನುಷ್ಯರ ಅಭಿಪ್ರಾಯಗಳನ್ನ ಕೂಡ ಸೇರಿಸಿಕೊಳ್ಳುವ ಒಂದು ಹೊಸ ತಂತ್ರವನ್ನ ಬಳಸಲಾಯಿತು. ಇದೇ ಈ ಮಾಡೆಲ್ ಅನ್ನ ಇಷ್ಟೊಂದು ನಿಖರ ಮತ್ತು ಸಹಾಯಕವಾಗಿಸಿದ್ದು. ಇದರ ಹಿಂದೆ ಇರೋ ಮುಖ್ಯ ತಾಂತ್ರಿಕ ಭಾಗ ಅಂದ್ರೆ ಈ ಟ್ರಾನ್ಸ್ಫಾರ್ಮರ್ ಮಾಡೆಲ್. ಇದನ್ನೇ ಭಾಷೆಯನ್ನ ಸಂಸ್ಕರಿಸಿ ಅದರ ಹಿಂದಿನ ಅರ್ಥ ಮತ್ತು ಸಂದರ್ಭವನ್ನ ಗ್ರಹಿಸುವ ಇಂಜಿನ್ ಅಂತ ಹೇಳಬಹುದು. ಹಾಗಾದ್ರೆ ಇದರ ಮೂಲ ಪ್ರಕ್ರಿಯೆ ಹೇಗೆ ನಡೆಯುತ್ತೆ? ತುಂಬಾ ಸರಳ. ಮೊದಲು ನಾವು ಕೊಟ್ಟ ಟೆಕ್ಸ್ಟ್ ಅನ್ನ ಅಂದ್ರೆ ಇನ್ಪುಟ್ ಅನ್ನ ಕಂಪ್ಯೂಟರ್ಗೆ ಅರ್ಥವಾಗೋ ಹಾಗೆ ನಂಬರ್ಗಳಾಗಿ ಪರಿವರ್ತಿಸುತ್ತೆ. ಆಮೇಲೆ ಆ ಟ್ರಾನ್ಸ್ಫಾರ್ಮರ್ ನೆಟ್ವರ್ಕ್ ಇದೆಯಲ್ಲ, ಅದು ಆ ನಂಬರ್ಗಳನ್ನ ವಿಶ್ಲೇಷಿಸಿ ಅದರಲ್ಲಿರೋ ಸಂಬಂಧಗಳನ್ನ ಅರ್ಥ ಮಾಡ್ಕೊಳ್ಳುತ್ತೆ. ಕೊನೆಗೆ ಡಿಕೋಡರ್ ಅನ್ನೋದು ಒಂದೊಂದೇ ಪದವನ್ನ ಜೋಡಿಸಿ ನಮಗೆ ಉತ್ತರ ಕೊಡುತ್ತೆ. ಈ 3 ಹಂತದ ಪ್ರಕ್ರಿಯೆ ಸರಳವಾಗಿ ಕಂಡ್ರೂ ಫಲಿತಾಂಶ ಮಾತ್ರ ತುಂಬಾನೇ ಸಂಕೀರ್ಣ ಆಗಿರುತ್ತೆ. ಇದು ಹೇಗೆ ಕೆಲಸ ಮಾಡುತ್ತೆ ಅಂತ ನೋಡ್ವಿ. ಈಗ ಈ ಟೂಲ್ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಯಾವ ರೀತಿ ಪ್ರಭಾವ ಬೀರಬಹುದು ಅಂತ ನೋಡೋಣ ಬನ್ನಿ. ಇಲ್ಲಿ ನೋಡಬಹುದು ಇದರ ಉಪಯೋಗಗಳು ಅದೆಷ್ಟು ವಿಸ್ತಾರವಾಗಿದೆ ಅಂತ. ಸೃಜನಾತ್ಮಕ ಕೆಲಸದಿಂದ ಹಿಡಿದು ತಾಂತ್ರಿಕ ಸಹಾಯದವರೆಗೆ ಎಲ್ಲದಕ್ಕೂ ಇದು ಬೇಕು. ಸಾಮಾಜಿಕ ಮಾಧ್ಯಮಕ್ಕೆ ಕಂಟೆಂಟ್ ಬರಿಬಹುದು, ಗ್ರಾಹಕ ಸೇವೆಗಾಗಿ ಚಾಟ್ ಬಾಟ್ ಆಗ್ಬೋದು, ಅಷ್ಟೇ ಏಕೆ ವೈದ್ಯಕೀಯ ಕ್ಷೇತ್ರದಲ್ಲೂ ಸಹಾಯ ಮಾಡಬಲ್ಲದು. ಆದ್ರೆ ಪ್ರತಿಯೊಂದು ತಂತ್ರಜ್ಞಾನದ ಹಾಗೆ ಇದಕ್ಕೂ ಕೆಲವು ಮಿತಿಗಳಿವೆ. ಇದರ ಮೇಲಿರೋ ಅತಿಯಾದ ನಿರೀಕ್ಷೆಗಳನ್ನ ನಿಯಂತ್ರಿಸಬೇಕಂದ್ರೆ ಆ ದೌರ್ಬಲ್ಯಗಳ ಬಗ್ಗೆಯೂ ತಿಳಿದುಕೊಳ್ಳೋದು ತುಂಬಾನೇ ಮುಖ್ಯ. ಈ ಸ್ಲೈಡ್ ನಮಗೆ ಒಂದು ವಾಸ್ತವ ಚಿತ್ರಣವನ್ನ ಕೊಡುತ್ತೆ. ಅಂದ್ರೆ ಈ ಟೂಲಿಂದು ಏನ್ ಮಾಡಬಲ್ಲದು ಮತ್ತು ಏನ್ ಮಾಡೋಕ್ ಸಾಧ್ಯವಿಲ್ಲ ಅಂತ.
ಉದಾಹರಣೆಗೆ ಇದರ ಜ್ಞಾನ 2021ಕ್ಕೆ ಸೀಮಿತವಾಗಿದೆ. ಅಷ್ಟೇ ಅಲ್ಲ, ಕೆಲವೊಮ್ಮೆ ತರ್ಕಬದ್ಧವಾಗಿ ಯೋಚಿಸೋಕೆ ಕಷ್ಟಪಡುತ್ತೆ ಮತ್ತು ಆಗಾಗ ತಪ್ಪು ಉತ್ತರಗಳನ್ನ ಕೂಡ ಕೊಡಬಹುದು. ಇದರಿಂದ ನಾವು ಏನು ಕಲಿಯಬೇಕು ಅಂದ್ರೆ, ಈ ಮಿತಿಗಳೆಲ್ಲ ಇದ್ರೂ ಕೂಡ ಇದರ ಒಟ್ಟಾರೆ ಸಾಮರ್ಥ್ಯ ನಿಜಕ್ಕೂ ಅದ್ಭುತವಾಗಿದೆ ಮತ್ತು ದಿನದಿಂದ ದಿನಕ್ಕೆ ಇದು ಇನ್ನಷ್ಟು ಸುಧಾರಿಸ್ತಾ ಇದೆ. ಸರಿ, ಇಷ್ಟೆಲ್ಲ ತಿಳ್ಕೊಂಡ್ಮೇಲೆ ಕೊನೆಗೊಂದು ಪ್ರಶ್ನೆ. ಈ ಪ್ರಶ್ನೆ ಈ ತಂತ್ರಜ್ಞಾನದ ಬಗ್ಗೆ ನಮ್ಮ ತಿಳುವಳಿಕೆಯನ್ನ ಪರೀಕ್ಷೆ ಮಾಡುತ್ತೆ. ಈ ತಂತ್ರಜ್ಞಾನ ದಿನೇ ದಿನೇ ವಿಕಸನಗೊಳ್ತಾ ಇದೆ. ಅದರ ಜೊತೆಗೆ ನಮ್ಮ ಜ್ಞಾನ ಕೂಡ ಬೆಳಿಬೇಕಲ್ವಾ? ಒಂದ್ಕ್ಷಣ ಯೋಚನೆ ಮಾಡಿ ನೋಡಿ, ಭವಿಷ್ಯದಲ್ಲಿ ಇದು ನಮ್ಗೆ ಇನ್ನೆಂತಹ ಅದ್ಭುತ ಸಾಧ್ಯತೆಗಳನ್ನ ತೆರೆದಿಡ್ಬೋದು.